ಬೆಡ್‌ರೂಮ್ ಮೇಕಓವರ್ ಮಾಡಿ ತುಂಬ ದಿನ ಆಗಿತ್ತು. ಅದರಲ್ಲೂ ಹೊಸ ಬೆಡ್ ಬೇರೆ ತಗೊಂಡಿರೋದಕ್ಕೆ ಎಲ್ಲ ಫುಲ್ ಚೇಂಜ್ ಮಾಡಿ ಕ್ಲೀನಾಗಿ ಸೆಟಪ್ ಮಾಡೋಣ ಅಂತ ಹೇಳಿ ಎಲ್ಲ ರಿಮೂವ್ ಮಾಡಿ ಸೆಟ್ ಮಾಡ್ತಾ ಇದ್ದೆ. ಇಲ್ಲಿ ಲಾಸ್ಟ್ ಟೈಮ್ ಮೇಕಓವರ್ ಮಾಡಿದಾಗ ಈ ಥರ ಹ್ಯಾಂಗರ್ಸ್ ತರಿಸಿ 2 ಸೈಡ್ ನಾನು ಹೊರಿಸಿದ್ದೆ. ಅಲ್ಲಿಗೇನೆ ರಾಡ್ ಹಾಕಿ ನಾನು ಈ ಥರ ಕರ್ಟನ್ ಸೆಟ್ ಮಾಡ್ತಾ ಇದ್ದೀನಿ. ಆಮೇಲೆ ಹೊಸ ಬೆಡ್ ತಗೊಂಡ್ಮೇಲೆ ಅದನ್ನ ಫಸ್ಟ್ ಸೆಟ್ ಮಾಡಬೇಕಲ್ಲ. ಈ ಸತಿನೂ ಫ್ಲೋ ಮ್ಯಾಟ್ರೆಸ್ಸೇ ತಗೊಂಡಿದ್ದು. ಹೋದ ಸಲ ಆಂಟಿ ಗ್ರಾವಿಟಿ ಮ್ಯಾಟ್ರೆಸ್ ತರಿಸಿದ್ವಿ. ಅದನ್ನ ಯೂಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ಮತ್ತೆ ನಾವು ಫ್ಲೋ ಅಲ್ಲೇ ಈ ಸತಿ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ತರಿಸಿದ್ವಿ. ಅದನ್ನ ಗೆಸ್ಟ್ ರೂಮಿಗೆ ಹಾಕಿ ನಾನು ಕ್ರಾಫ್ಟು ಅದು ಇದು ಮಾಡೋದು ಸ್ವಲ್ಪ ಕುತ್ಕೊಂಡೇ ಮಾಡೋದ್ರಿಂದ ಬ್ಯಾಕ್ ಪೇನ್ ಇರುತ್ತೆ ನನಗೆ. ಅದರಲ್ಲೂ ಇದು ಅಲೋವೆರಾ ಇನ್ಫ್ಯೂಸ್ಡ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಇರೋದ್ರಿಂದ ಸ್ಕಿನ್ನು ಕೂಡ ಹೆಲ್ದಿಯಾಗಿರುತ್ತೆ. ಮತ್ತೆ ಇದು ಮೀಡಿಯಂ ಫ್ರಿಮ್ ಆಗಿದೆ. ಅದರಿಂದ ಬ್ಯಾಕ್ ಪೇನ್ ಏನೂ ಬರೋದಿಲ್ಲ. ಮತ್ತೆ 3D ಏರ್ ಫ್ಲೋ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಸ್ವೆಟ್ ಎಲ್ಲ ಏನೂ ಆಗಲ್ಲ. ಕೂಲಾಗಿ ಆರಾಮಾಗಿ ಮಲ್ಕೋಬಹುದು. ಇದರಲ್ಲಿ ಹೈ ರೆಸಿಲೆನ್ಸ್ PU ಫೋಮ್ ಯೂಸ್ ಮಾಡಿರೋದ್ರಿಂದ ನಮಗೆ ಬ್ಯಾಕಿಗೆ ಎಕ್ಸ್ಟ್ರಾ ಸಪೋರ್ಟ್ ಸಿಗುತ್ತೆ. ಈ ಮ್ಯಾಟ್ರೆಸ್‌ಗೆ 10 ಇಯರ್ಸ್ ವಾರಂಟಿ ಇದೆ. ಹಾಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ 100 ಡೇಸ್ ರಿಸ್ಕ್ ಫ್ರೀ ಟ್ರಯಲ್ ಇದೆ. ಸೊ ವಯಸ್ಸಾಗಿರೋರಿಗೆ ಬ್ಯಾಕ್ ಪೇನ್ ಇರೋರಿಗಂತೂ ಈ ಮ್ಯಾಟ್ರೆಸ್ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಿ ನಾನು ಬಿಫೋರ್ ಮತ್ತೆ ಆಫ್ಟರ್ ಹಾಕ್ತೀನಿ. ಮುಂಚೆ ಹೇಗಿತ್ತು ಬೆಡ್‌ರೂಮು, ಇವಾಗ ಮೇಕಓವರ್ ಆದ್ಮೇಲೆ ಹೇಗೆ ಕಾಣ್ತಾ ಇದೆ ಅಂತ. ಆ ಸೆಂಟರ್ ಪೀಸ್ ನಾನು ಕಾಫಿ ಸ್ಟೀರಿಂಗ್ ಸ್ಟಿಕ್ಕಿಂದ ಅದನ್ನೆಲ್ಲ ಅಂಟಿಸಿ ಕಾರ್ಡ್‌ಬೋರ್ಡ್‌ಗೆ ಮಾಡಿದ್ದು. ಮತ್ತೆ ಇನ್ನು ಸ್ವಲ್ಪ ಎಲ್ಲ ಜೂಟ್ ರೋಪಿಂದ ಮಾಡಿರೋದಿದೆ. ವಿಡಿಯೋ ಹೇಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.